ಈ ನನ್ನ ಮಗ ಯಾಕೆ ಕಾಲ್ ಮಾಡ್ದ? ಹಲೋ. ಎರಡು ದಿನ ಅಂದ್ಬಿಟ್ಟು ದುಡ್ಡೇ ಕೊಡಲಿಲ್ಲ, ಯಾಕೆ ಬಾಸ್? ಒಂದು ವಾರ ತಳ್ಳಿಬಿಟ್ರಿ. ಹೇ ಇಲ್ಲಮ್ಮ, ಕೊಡ್ತೀನಿ. ನೋಡು, ಇಷ್ಟು ದಿನ ನನ್ನ ಮನೇಲಿ ನಡೆಯೋಕ್ಕಾಗಲ್ಲ ಅಂತ ಆ್ಯಕ್ಟ್ ಮಾಡಬೇಕಿತ್ತು. ಈಗೇನು ತೊಂದರೆ ಇಲ್ಲ, ನಾನು ಖಂಡಿತ ಕೊಡ್ತೀನಿ, ಯೋಚನೆ ಮಾಡಬೇಡ. ಯಾವಾಗ ಕೊಡ್ತೀರಾ ಬಾಸ್? ನಾಳೆನೇ. ನಾಳೆ ಮಿಸ್ ಮಾಡಿ ಬಾಸ್, ನಾಳೆ ಬೇರೆ ಒಂದು ಡೀಲ್ ಇದೆ. ಸರಿ, ನಾಳೆ 9 ಗಂಟೆಗೆ ಕರೆಕ್ಟಾಗಿ ನಮ್ಮ ಮಾಮೂಲಿ ಜಾಗಕ್ಕೆ ಬರ್ತೀನಿ. ನನ್ನೂ ಜಾಸ್ತಿ ಕಾಯಿಸ್ಬಿಡಿ, ನನಗೂ ಟೈಮ್ ಇರಲ್ಲ. ಓಕೆ? ಆಯ್ತು ಬಾಸ್, ನಾಳೆ ಮಿಸ್ ಮಾಡಬೇಡಿ. ಶ್ಯೂರ್ ಓಕೆ. ನಾಳೆ ಕೊಡ್ತಾನಂತೆ, ನೋಡಿರೋ. ನಾಳೆ ಆ ಗೂಂಡಾಗಳಿಗೆ ಹಣ ಕೊಡ್ತಾ ಇದ್ದೀರಾ? ಕೊಡಿ. ಹಲೋ. ಇನ್ನೊಂದು 15 ನಿಮಿಷದಲ್ಲಿ ಹೊರಡ್ತೀನಿ. ಓಕೆ? ನಮ್ಮ ಮಾಮೂಲಿ ಜಾಗಕ್ಕೆ. ಓಕೆ? ನನ್ನನ್ನು ವೆಯ್ಟ್ ಮಾಡಿಸ್ಬಾರ್ದು, ಬರ್ತಿದ್ದೀನಿ. ಓಕೆ. ಹಲೋ. ವಿನಯ್ ಹೇಳ್ರಿ. ಬರ್ತಾಯಿದ್ದೀನಿ ಕಣ್ರಿ. ಇನ್ನೊಂದು 1 ಅವರಲ್ಲಿ ಅಲ್ಲಿರ್ತೀನಿ. ಓಕೆ. ಗೂಂಡಾಗಳಿಗೆ ದುಡ್ಡು ಕೊಡೋದಕ್ಕೆ ಹೋಗ್ತಾ ಇದ್ದೀರಾ? ಹೋಗಿ. ನೀವು ಬಿಟ್ಟು ಬಾಣ ನಿಮಗೆ ತಿರುಗಿ ಬಾಣ ಆಗತ್ತೆ. ಹಲೋ. ಬಾಸ್, ಸ್ಪಾಟಿಗೆ ಬಂದಿದ್ದೀವಿ, ಬೇಗ ಬನ್ನಿ. ಇನ್ನೊಂದು ಡೀಲ್ ಇದೆ ನಮಗೆ, ಹೋಗಬೇಕು.
ಅದೇ ಒಂದು ನಿಮಿಷ. ನೋಡು, ಇನ್ನೂ ಒಂದ್ಸರಿ ಚೆನ್ನಾಗಿ ಯೋಚನೆ ಮಾಡು. ನೀನು ತೇಜಸ್ವಿನಿ ಚೆನ್ನಾಗಿರಬೇಕು, ಅದೇ ನಮ್ಮ ಆಸೆ. ಅದಕ್ಕೆ ಈ ಪ್ರಯತ್ನ. ತೇಜು ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡ ಕಣೋ. ಅವಳು ಅಂತ ಹೆಣ್ಣಲ್ಲ. ನಿನ್ನ ಯಾಕೆ ಅವಳು ಮೂಲೆ ಗುಂಪು ಮಾಡ್ತಾಳೆ, ನೀನೇ ಹೇಳು. ನೋಡು ಆದಿ, ತೇಜುಗೆ ನಿನ್ನ ಮೇಲೆ ಗಂಡ ಅನ್ನೋ ಗೌರವ ಇದೆ. ತುಂಬಿದ ಮನೆಯಿಂದ ಬಂದ ಹೆಣ್ಣು ಅವಳು, ಒಳ್ಳೆ ಸಂಸ್ಕಾರ ಇರೋಳು. ಅಂಥವಳು ನಿನ್ನ ಆಸ್ತಿ ಮೇಲೆ ಕಣ್ಣು ಹಾಕ್ತಾಳೆ ಅಂತಂದರೆ ಏನು ಅರ್ಥ? ಹೌದು ಬಾಬಾ, ತೇಜು ಅಕ್ಕ ಕ್ರಿಮಿನಲ್ ಮೈಂಡೆಡ್ ಅಲ್ಲ. ಹಣ ಆಸ್ತಿ ಬಗ್ಗೆ ಅವ್ರಿಗೆ ಆಸಕ್ತಿನೇ ಇಲ್ಲ. ಹಾಗೇನಾದರೂ ಇದ್ದಿದ್ರೆ 3 ವರ್ಷ ನೀವು ಇಲ್ಲಿ ಇರಲಿಲ್ಲ ಅಲ್ವಾ? ಆ ಸಂದರ್ಭನ ಅವ್ರು ಯುಟಿಲೈಸ್ ಮಾಡ್ಕೊಂಡಿರೋರು. ಪ್ಲೀಸ್ ಬಾಬಾ, ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡಬೇಡಿ. ಮುಗಿತಾ ನಿಂದೆಲ್ಲ ಫ್ರೀ ಅಡ್ವೈಸು? ನನಗಿದೆಲ್ಲ ಬೇಕಿಲ್ಲ. ನನಗೆ ತೇಜು ಜೊತೆ ಆಗ ಬರಲ್ಲ. ನಾನು ಬೇರೆ ಮನೆ ಮಾಡೋದಕ್ಕೆ ತಯಾರಾಗಿಲ್ಲ. ಯಾಕೆ ಸುಮ್ಮನೆ ಒತ್ತಾಯ ಮಾಡ್ತೀರಾ? ಈ ವಿಷಯವಾಗಿ ನನ್ನ ತಲೆನ ತಿನ್ಬೇಡಿ. ಎಷ್ಟು ಹೇಳಿದ್ರು ಅಷ್ಟೇ ಮಾವ, ಕೆಲ್ಸಕ್ಕೆ ಬರಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಆದಿತ್ಯನ ರಿಮೋಟ್ ಕಂಟ್ರೋಲ್ನಲ್ಲಿ ಹ್ಯಾಂಡ್ಲ್ ಮಾಡ್ತಿರೋರು ನೀವು ಆಪ್ರೇಟ್ ಮಾಡೋದಕ್ಕೆ ಹೇಗೆ ಬಿಡ್ತಾರೆ ಹೇಳಿ? ನನ್ನ ಕೈಲಾಗಲಿ ನಿಮ್ಮ ಕೈಲಾಗಲಿ ಇದು ಸಾಧ್ಯ ಇಲ್ಲ. ಯಾರು ಮಗು? ಯಾರು ಅವ್ನು ತಲೆ ಕೆಡಿಸ್ತಾ ಇರೋರು? ಯು ಟೆಲ್ ಮಿ, ಐ ವಿಲ್ ಹ್ಯಾಂಡಲ್ ಹಿಮ್. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಮಾವ? ಇಂಥ ನೀಚ ಕೆಲಸ ಮಾಡ್ತಿರೋದು ಯಾರು ಅಂತ ಈ ಮನೆಯಲ್ಲಿರೋ ಪ್ರತಿಯೊಂದು ಕಂಬಕ್ಕೂ ಗೊತ್ತು. ನಾನು ಬೇರೆ ಸ್ಪೆಷಲಾಗಿ ಹೇಳಬೇಕಾ? ಸ್ಪಷ್ಟವಾಗಿ ಹೇಳು ಮಗು. ಇನ್ಯಾರು? ವಿನಾಕಾರಣ ನನ್ನ ಮೇಲೆ ದ್ವೇಷ ಸಾಧಿಸ್ಕೊಂಡು ನನ್ನ ದಾರಿಗೆ ಅಡ್ಗಾಲ್ ಹಾಕ್ತಾ ಇರೋ ತಮ್ಮ ಸುಪುತ್ರ ಅನಿರುದ್ಧ. ಏನು ಹೇಳ್ತಿದ್ದಿ ಮಗು ನೀನು? ಹೌದು ಮಾವ, ಅವರೇ ಈ ನಾಟಕದ ಸೂತ್ರಧಾರ. ನನ್ನ ಗಂಡನ ತಲೆ ಕೆಡಿಸಿ ನೀನು ಈ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಅವ್ರ ತಲೆ ತುಂಬಿ ಇವತ್ತಿನ ಅಸಮಾಧಾನಕ್ಕೆ ಕಾರಣ ಆಗಿರೋದು ಅನಿರುದ್ಧ ಅಂತ ಬಹಳ ವಿಷಾದದಿಂದ ಹೇಳಬೇಕಾಗಿದೆ. ಅಕ್ಕ ಪ್ಲೀಸ್, ನನ್ನ ಗಂಡ ಏನು ಬಿಟ್ಟು ಬಿದ್ದಿಲ್ಲ. ಯಾಕೆ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ನಮಗೂ ಕೇಳಿ ಸಾಕಾಗೋಗಿದೆ. ಅಸಹನೆಗೂ ಒಂದು ಲಿಮಿಟ್ ಅಂತ ಇದೆ ಅಲ್ವಾ? ಯಾಕೆ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ಅವ್ರಿಗೆ ಮಾಡೋದು ಬೇರೆ ಕೆಲಸ ಇಲ್ವಾ? ಆ ಅನುಮಾನ ನನಗೂ ಇದೆ. ಇಷ್ಟು ದೊಡ್ಡ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಆಗಿ ಇನ್ನೊಬ್ರು ಸಂಸಾರದಲ್ಲಿ ತಲೆ ಹಾಕೋಷ್ಟು ಸಮಯ ನಿನ್ನ ಗಂಡಂಗೆ ಎಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಆದರೆ ಅದಕ್ಕೋಸ್ಕರ ಸಮಯ ಮಾಡಿಕೊಂಡು ನನ್ನ ಮನೆ ಮತ್ತು ನಮ್ಮ ಮನಸ್ಸನ್ನು ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ಬೇಕು ನಾನು? ಇದೆಲ್ಲ ನಿನ್ನ ಗಂಡಂಗೆ ಯಾಕೆ ಅರ್ಥ ಆಗಲ್ಲ? ಇದನ್ನ ನಾನಂತೂ ಒಪ್ಪೋದಿಲ್ಲ ಅಕ್ಕ. ನಿಮಗೂ ಅವ್ರಿಗೂ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಅವ್ರು ಈ ರೀತಿ ಮನಸ್ಸುಗಳನ್ನು ಒಡಿತಾರೆ ಅಂದರೆ ನಾನು ನಂಬೋದಿಲ್ಲ. ಅವಂಗೆ ಕುಡಿಸ್ತಾರೆ ಅಂತಂದ್ರಿ, ಅದಕ್ಕೂ ನಾನು ಸುಮ್ಮನೆ ಇದ್ದೆ. ಆದರೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂದಂಗೆ ನಿಮ್ಗಾಗೋ ತೊಂದರೆಗಳಿಗೆಲ್ಲ ನನ್ನ ಗಂಡನೇ ಕಾರಣ ಅಂದರೆ ಹೆಂಗಕ್ಕ? ನಾನು ಸುಮ್ಮನೆ ಹೇಳ್ತಾ ಇಲ್ಲ ಜಾನು, ನಾನು ಹಾಗೆ ಹೇಳೋಳು ಅಲ್ಲ. ನಾನು ನಿನ್ನ ಗಂಡಂಗೆ ಏನು ದ್ರೋಹ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಆದರೆ ಆ ಮನುಷ್ಯ ಮಾತ್ರ ನನ್ನನ್ನು ಧಾರಾಳವಾಗಿ ದ್ವೇಷಿಸ್ತಾ ಇದ್ದಾರೆ. ಹೇಗೆ ಹೇಳ್ತೀರಾ ನೀವು? ಅಂಥದ್ದೇನು ಮಾಡಿದ್ದಾರೆ? ನನ್ನ ಮತ್ತೆ ಆದಿತ್ಯನ ಮಧ್ಯೆ ಪ್ರಧಾನ ವಿಚಾರ ತೆಗೆದು ಕಂದಕ ಸೃಷ್ಟಿ ಮಾಡ್ತಿರೋದೇ ನಿನ್ನ ಗಂಡ. ಇದನ್ನ ನಾನು ಒಪ್ಪೋದಿಲ್ಲ. ಹೇಗೆ ಸೃಷ್ಟಿ ಮಾಡ್ತಾರೆ? ಇದರಿಂದ ಅವ್ರಿಗೇನು ಲಾಭ? ದೊಡ್ಡ ಲಾಭನೇ ಇದೆ. ಆದಿತ್ಯ ನಿನ್ನ ಗಂಡನ ಪರ ಆಗ್ತಾರೆ, ನಾನು ಒಂಟಿ ಆಗ್ತೀನಿ. ಇದೇ ತಾನೇ ಅವ್ರಿಗಾಗೋ ದೊಡ್ಡ ಲಾಭ. ವಿನಾಕಾರಣ ನನ್ನ ಮತ್ತೆ ಪ್ರಧಾನ ವಿಚಾರ ಹೈಲೈಟ್ ಮಾಡ್ತಿರೋದೇ ನಿನ್ನ ಗಂಡ. ಇದನ್ನ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಅಕ್ಕ ಪ್ಲೀಸ್, ನಾನು 1000 ಆರೋಪ ಮಾಡ್ಬೋದು, ಆದರೆ ಅದಕ್ಕೊಂದು ಅರ್ಥ ಇರಬೇಕು. ಆರೋಪ ಮಾಡಬೇಕು ಅಂತ ಮಾಡೋದಲ್ಲ. ಅನಿರುದ್ಧ ವಿರೋಧ ಆರೋಪ ಮಾಡೋದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಕಾರಣದಿಂದ ಪ್ರಧಾನ್ ಕಡೆಯವರು ನನ್ನ ಗಂಡಂಗೆ ಹೊಡೆದು ಹಾಸ್ಪಿಟಲೈಸ್ ಆಗಿರೋದು. ಒಂದು ವಾರ ಬೆಡ್ ರೆಸ್ಟಲ್ಲಿದ್ರು. ಇನ್ನು ಅವರಿಗೆ ಸರಿಯಾಗಿ ನಡೆಯಕ್ಕೆ ಬರಲ್ಲ. ಯಾಕೆ ನಗ್ತಾ ಇದ್ದೀರಾ? ನನ್ನ ಗಂಡ ಕಾಲು ಮುರ್ಕೊಂಡು ನೋವು ಅನ್ಭವಿಸ್ತಿದ್ದಾರೆ ಅಂದರೆ ನಿಮಗೆ ನಗು ಬರ್ತಾ ಇದೆಯಾ? ಇದು ವಿಕೃತ ಸಂತೋಷ ಅಕ್ಕ. ಜಾನು,
ನಿನ್ನ ಗಂಡನ ಬಗ್ಗೆ ನಿನಗಿರೋ ಮಮಕಾರ ನೋಡಿ ನನಗೆ ನಿನ್ನ ಬಗ್ಗೆ ಅಭಿಮಾನ ಬರ್ತಾ ಇದೆ. ಆದರೆ ಇಷ್ಟು ಒಳ್ಳೆ ಹೆಂಡತಿಗೆ ಅಷ್ಟೇ ವ್ಯವಸ್ಥಿತವಾಗಿ ಮೋಸ ಮಾಡ್ತಿದ್ದಾರಲ್ಲ, ನಿನ್ನ ಬಗ್ಗೆ ಅಯ್ಯೋ ಅಂತನೂ ಅನ್ಸುತ್ತೆ. ಏನು ಮಾತಾಡ್ತಾ ಇದ್ದೀರಾ ಅಕ್ಕ? ಏನು ಮೋಸ ಮಾಡಿದಾರ ಅವರು? ಏನು ಅನ್ಯಾಯ ಮಾಡಿದಾರೆ ನನಗೆ? ಜಾನು, ಈ ಹೊಡೆದಾಟ ಅನಿರುದ್ಧ್ಗೆ ಏಟ್ ಬಿದ್ದಿರೋದು ಇದೆಲ್ಲ ನಿಜ ಅಂದ್ಕೊಂಡಿದ್ಯಾ? ನಿಜ ಅಲ್ಲದೆ ಇನ್ನೇನಕ್ಕ? ಖಂಡಿತ ನಿಜ. ನಾನೇ ನೋಡಿದ್ದೀನಲ್ಲ, ನಾನೇ ಅವ್ರ ಸೇವೆ ಮಾಡಿದ್ದೀನಿ. ಅನಿರುದ್ಧ್ ಎಷ್ಟು ಸಫರ್ ಆಗಿದ್ದಾರೆ ಗೊತ್ತಾ? ನಾನಂತೂ ಆ ಪ್ರಧಾನಿಗೆ ಶಾಪನೆ ಹಾಕಿದ್ದೀನಿ. ಈಗ ಹೊಡ್ಸದ ವಿನಾಕಾರಣ ನಿಮ್ ಕಾಲ್ ಮಾಡಬಾರ್ದು ಅಂತ ಹೇಳಕ್ ಹೋಗಿದ್ದೆ ದೊಡ್ಡ ತಪ್ಪ. ನೀವೇ ಹೇಳಿ ಅಕ್ಕ, ಅನಿರುದ್ಧ್ ಮಾಡಿದ್ದು ಸರಿ ತಾನೆ? ಪ್ರಧಾನ್ ಸುಮ್ಸುಮ್ಮನೆ ಹೊಡಿಸ್ಬೋದಾ? ಜಾನು, ನಿನಗೆ ಪರದೆ ಮೇಲಿರೋ ಸತ್ಯ ಮಾತ್ರ ಕಾಣಿಸತ್ತೆ, ಆದರೆ ಪರದೆ ಹಿಂದೆ ಎಷ್ಟೋ ನಿಗೂಢವಾದ ಸತ್ಯಗಳಿರತ್ತೆ ಗೊತ್ತಾ? ಏನು ಏನಿರಕ್ ಸಾಧ್ಯ? ಅನಿರುದ್ಧ್ಗೆ ಪ್ರಧಾನ್ ಹೊಡ್ಸಿದ್ದೆ ಸುಳ್ಳ ಅಥವಾ ನನ್ನ ಗಂಡ ಸಫರ್ ಮಾಡಿದ್ ಸುಳ್ಳ? ಕರೆಕ್ಟಾಗಿ ಹೇಳಿದೆ, ಪ್ರಧಾನ್ ಹೊಡ್ಸೇ ಇಲ್ಲ. ಇದೆಲ್ಲ ನಿನ್ನ ಗಂಡ ಮಾಡ್ತಿರೋ ನಟನೆ ನಿನ್ನ ಗಂಡಂಗೆ ಏಟು ಬಿದ್ದಿಲ್ಲ. ಹಾಸ್ಪಿಟಲ್ ಸ್ಟಾಫ್ನ ಬುಟ್ಟಿ ಹಾಕೊಂಡು ಬ್ಯಾಂಡೇಜ್ ಕಟ್ಕೊಂಡು ಕುಂಟ್ಕೊಂಡು ನಡೆದ್ಬಿಟ್ರೆ ಹೊಡ್ಸ್ಕೊಂಡಿದ್ದಾರೆ ಅಂತ ಲೆಕ್ಕನ? ಮಗು ಏನು ಹೇಳ್ತಿದ್ದೀನಿ? ಅಲ್ಲಮ್ಮ ತೇಜು, ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನಾ? ಅನಿ ಯಾಕಂತ ಕೆಲಸ ಮಾಡ್ತಾನೆ ಹೇಳು? ಮಾಡಿದ್ದಾರೆ ಅತ್ತೆ. ಪ್ರಧಾನ್ನ ಕೆಟ್ಟೋನು ಅಂತ ಬಿಂಬಿಸ್ಬೇಕು, ಆ ಮೂಲಕ ನನ್ನ ಮತ್ತೆ ಆದಿತ್ಯನ ಮಧ್ಯೆ ಡಿಫ್ರೆನ್ಸಸ್ ತರಬೇಕು. ಇದೇ ಅವ್ರ ಪ್ಲಾನ್. ತೇಜು, ಹೌದು ಮಾವ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಎಲ್ಲರ ಮುಂದೆ ಕುಂಟೋ ಥರ ನಾಟಕ ಆಡ್ತಾ ಇದ್ರು. ಅದ್ಯಾವುದೋ ಒಂದು ಫೋನ್ ಬಂದಾಗ ಏನೂ ಆಗೇ ಇಲ್ಲ ಅನ್ನೋ ಥರ ಆರಾಮಾಗಿ ನಡ್ಕೊಂಡು ಮಾತಾಡ್ತಾ ಇದ್ರು. ನಾನು ಕೇಳಿದ್ದಕ್ಕೆ ಏನು ಹೇಳಿದ್ರು ಗೊತ್ತಾ? ಅದೇನು ಮಾಡ್ಕೋತೀಯಾ ಮಾಡ್ಕೋ ಹೋಗು ಅಂತ ಹೇಳಿದ್ರು. ಇದೆಲ್ಲ ಗೊತ್ತಾ ನಿಮಗೆ? ನೀವು ಹೇಳ್ತಿರೋದು ನಿಜನಾ? ಇನ್ನೂ ಒಂದು ಸತ್ಯ ತಿಳ್ಕೊ. ಪ್ರಧಾನ್ ಹೆಸರಿನಲ್ಲಿ ಆದಿತ್ಯಂಗೆ ಹಿಗ್ಗಮುಗ್ಗ ಹೊಡೆಸಿದ್ದು ಯಾರು ಗೊತ್ತಾ? ನಿನ್ನ ಅಪರೂಪದ ಗಂಡ ಅನಿರುದ್ಧ. ಪ್ಲೀಸ್ ಅಕ್ಕ, ಹಾಗೆಲ್ಲ ಹೇಳಬೇಡಿ. ನಿನ್ನನ್ನು ನೋಯಿಸೋ ಉದ್ದೇಶ ನನಗೂ ಇಲ್ಲ ಜಾನು. ಆದರೆ ಅನಿರುದ್ಧ ಹಾಗೆ ಮಾಡಿದ್ದಾರೆ. ನಾನು ಪ್ರಧಾನ್ ಹತ್ರ ಮಾತಾಡಿದ್ದೀನಿ, ಅವರು ಇಂಥ ನೀಚ ಕೆಲಸ ಮಾಡಿಲ್ಲ. ಆದರೆ ಪ್ರಧಾನ್ ಮಾತನ್ನ ಹೇಗೆ ನಂಬ್ತೀರಾ ಅಕ್ಕ? ಪ್ರಧಾನ್ ಸುಳ್ಳು ಹೇಳ್ಬೋದಲ್ವಾ? ಆದರೆ ಈ ಫೋಟೋ ಸುಳ್ಳು ಹೇಳಲ್ಲ ಅಲ್ವಾ? ಸರಿಯಾಗಿ ನೋಡು ಜಾನು, ನಿನ್ ಗಂಡ ಗೂಂಡಾಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಪ್ರಧಾನ್ ಹೆಸರಿನಲ್ಲಿ ಆದಿತ್ಯಂಗೆ ಹೊಡೆದಿದ್ದಕ್ಕೆ, ತಾವು ಹೊಡ್ಸ್ಕೊಂಡ್ ಹಾಗೆ ನಟನೆ ಮಾಡಿದ್ದಕ್ಕೆ ಗೂಂಡಾಗಳು ದುಡ್ಡು ಕೊಡ್ತಾ ಇದ್ದಾರೆ. ನೀನೇ ನೋಡು. ನಂಗೆ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಅನಿರುದ್ಧ್ ಯಾಕೆ ಸ್ವಂತ ಅಣ್ಣಗೆ ಹೊಡಿಸ್ತಾರೆ ಹೇಳಿ? ಸ್ವಲ್ಪ ನಂಬೋ ಥರ ಹೇಳಿ ಅಕ್ಕ. ತನ್ನ ದುರುದ್ದೇಶ ಈಡೇರಿಸ್ಕೊಳ್ಳೋದಿಕ್ಕೆ ಅನಿರುದ್ಧ್ ಎಂಥ ಕೆಲಸಕ್ಕೆ ಬೇಕಾದರೂ ಕೈ ಹಾಕುವಂಥ ಮನುಷ್ಯ. ಪ್ರಧಾನ್ ಹೆಸರಿನಲ್ಲಿ ಧರ್ಮದೇಟ್ ಹಾಕಿಸಿ ಪ್ರಧಾನ್ ಬಗ್ಗೆ ದ್ವೇಷ ಉಂಟಾಗೋ ಹಾಗೆ ಮಾಡಿ ಆದಿತ್ಯನ ತಲೆ ಕೆಡಿಸಿ ನನ್ನ ಮತ್ತೆ ಆದಿತ್ಯನ ಮಧ್ಯೆ ಕಂದಕ ಸೃಷ್ಟಿ ಮಾಡೋದೆ ಅನಿರುದ್ಧ್ ಹುನ್ನಾರ. ನೋ. ಎಸ್, ಇದೇ ಸತ್ಯ. ಇಲ್ಲ ಅಕ್ಕ, ಇವತ್ತೇನೇ ಆದ್ರೂ ಇದು ಇತ್ಯರ್ಥ ಆಗ್ಲೇಬೇಕು. ಅನಿರುದ್ಧ್ಗೆ ಹೊಡ್ತಾನೆ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಾಬಂಗ್ ಹೊಡ್ಸಿರೋದು ಅನಿರುದ್ಧೆ ಅಂತ ಹೇಳ್ತಾ ಇದ್ದೀರಾ. ಇವತ್ತೇನೇ ಆದ್ರೂ ಇದು ಇತ್ಯರ್ಥ ಆಗ್ಲೇಬೇಕು. ಈಗಲೇ ನಾನು ಅನಿರುದ್ಧ್ಗೆ ಫೋನ್ ಮಾಡ್ತೀನಿ. ಅದೇನೇ ಆಗ್ಲಿ, ಸತ್ಯ ಏನು ಅಂತ ನಂಗೆ ಗೊತ್ತಾಗ್ಬೇಕು.